ನಿಮ್ಮ ರಾಶಿಗೆ ಯಾವುದರಿಂದ ಮೃತ್ಯು ಭಯ ಪರಿಹಾರವೇನು? ನಿಮ್ಮ ರಾಶಿಗೆ ತಕ್ಕಂತೆ ಮೃತ್ಯು ಭಯ ನಿಮಗೆ ಇದ್ದೇ ಇರುತ್ತದೆ. ಆದರೆ ಇಷ್ಟದೇವರ ಆರಾಧನೆಯಿಂದ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳುವುದರಿಂದ ನಿಮ್ಮನ್ನು ಅಪಮೃತ್ಯು, ಅಕಾಲ ಮೃತ್ಯುಗಳಿಂದ ರಕ್ಷಿಸಿಕೊಳ್ಳಬಹುದು. ಪ್ರತಿಯೊಬ್ಬನಿಗೂ ಒಂದು ಜನನ ರಾಶಿ, ಅದಕ್ಕೆ ಒಬ್ಬ ರಾಶ್ಯಾಧಿಪತಿ ಇರುತ್ತಾನೆ. ಹಾಗೆ ಆ ರಾಶಿಗೆ ಹೊಂದುವ ಗುಣ ಕೂಡ ಇರುತ್ತದೆ. ಬೆಂಕಿ, ಗಾಳಿ, ನೀರು, ಭೂಮಿ, ಆಕಾಶ ಈ ಪಂಚಭೂತಗಳಲ್ಲಿ ಒಂದು ನಿಮ್ಮದಾಗಿರುತ್ತದೆ. ನಿಮ್ಮ ರಾಶಿಗೆ ತಕ್ಕಂತೆ ಮೃತ್ಯು ಭಯ ನಿಮಗಿದ್ದೇ ಇರುತ್ತದೆ. ಆದರೆ ಇಷ್ಟದೇವರ ಆರಾಧನೆಯಿಂದ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳುವುದರಿಂದ ನಿಮ್ಮನ್ನು ಅಪಮೃತ್ಯು, ಅಕಾಲ ಮೃತ್ಯುಗಳಿಂದ ರಕ್ಷಿಸಿಕೊಳ್ಳಬಹುದು. ಶನಿ ಹಾಗೂ ಗುರುವಿನಂಥ ಗ್ರಹಗಳು ಸೂಕ್ತ ಸ್ಥಾನದಲ್ಲಿದ್ದು ನಿಮ್ಮನ್ನು ರಕ್ಷಿಸಿದರೆ ನೀವು ಬಹುಕಾಲ ಆರೋಗ್ಯಕರವಾಗಿ ಬದುಕುವಿರಿ. 1. ಮೇಷರಾಶಿ. ಈ ರಾಶಿಗೆ ಅಪಾಯ. ಬೆಂಕಿಯಿಂದ ನಿಮಗೆ ಬೆಂಕಿ, ಆಕಸ್ಮಿಕದ ಆತಂಕವಿದೆ. ಇದು ನಿಮ್ಮ ಇತರ ಗ್ರಹಗಳ ಸ್ಥಾನ, ಜೀವನ ಶೈಲಿಯನ್ನು ಅವಲಂಬಿಸಿರುತ್ತದೆ. ನೀವು ಮಹಾವಿಷ್ಣುವನ್ನು ಆರಾಧಿಸಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಅಷ್ಟಾಕ್ಷರಿ ಮಂತ್ರವನ್ನು ಪ್ರತಿದಿನ 108 ಬಾರಿ ಪಠಿಸಿದರೆ ಬಹುಕಾಲ ಆರೋಗ್ಯವಂತರಾಗಿರುತ್ತೀರಿ. ವೃಷಭ ರಾಶಿ. ನಿಮ್ಮ ರಾಶಿಯ ಗುಣ ಭೂಮಿ. ಸಾಮಾನ್ಯವಾಗಿ ನೀವು ಹೃದಯಘಾತದ ಆತಂಕ ಹೊಂದಿರುವಿರಿ. ಅದು ಕೂಡ ತುಂಬ ಬಾಳನ್ನು ಬದುಕಿದ ನಂತರವೇ. ರಕ್ತದೊತ್ತಡ, ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳ ಬಗ್ಗೆ ಜಾಗರೂಕರಾಗಿರಬೇಕು. ಗಣೇಶ ನಿಮ್ಮ ರಾಶಿಯ ಆರಾಧ್ಯ ದೈವ, ಆತನನ್ನು ಆರಾಧಿಸಿ. ಮಿಥುನ ರಾಶಿ. ನಿಮ್ಮ ಗುಣ ಗಾಳಿ. ಲಿವರ್ಗೆ ಸಂಬಂಧಿಸಿದ ಕಾಯಿಲೆಗಳು ನಿಮ್ಮನ್ನು ಕಾಡಬಹುದು. ನಿಮ್ಮ ಲೈಫ್ ಸ್ಟೈಲ್ ಆರೋಗ್ಯವಾಗಿ ಇದ್ದರೆ ಲಿವರ್ಗೆ ಏನೂ ಸಮಸ್ಯೆ ಆಗದು. ಆದರೆ ಔಷಧಗಳ ಓವರ್ಡೋಸ್ ಬಗ್ಗೆ ಎಚ್ಚರ ಅಗತ್ಯ. ಸರಸ್ವತಿ, ತಾರಾ, ಲಕ್ಷ್ಮೀದೇವಿ ಮುಂತಾದ ದೇವಿಯರನ್ನು ಆರಾಧಿಸಿ. ಕಟಕ ರಾಶಿ. ನಿಮಗೆ ನೀರಿನಿಂದ ಅಪಾಯ ಹೆಚ್ಚು. ಮೂತ್ರಕೋಶ ಸಂಬಂಧಿತ ಕಾಯಿಲೆ, ಕಿಡ್ನಿ ಪ್ರಾಬ್ಲಮ್ಗಳು ನಿಮ್ಮನ್ನು ಕಾಡಬಹುದು. ಚೆನ್ನಾಗಿ ನೀರು, ದ್ರವ ಪದಾರ್ಥ ಕುಡಿಯುವುದು ಅಗತ್ಯ. ಆರಂಭದಿಂದಲೂ ಕಿಡ್ನಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಜಾಗರೂಕರಾಗಿರಬೇಕು. ಹನುಮಾನ್ ಚಾಲಿಸ್ ಸದಾ ಪಠಿಸಿ. ಸಿಂಹರಾಶಿ. ಬೆಂಕಿಯಿಂದ ಅಪಾಯ. ಮಾರಕ ರೋಗವೊಂದು ನಿಮ್ಮನ್ನು ಕಾಡಬಹುದು. ಧೂಮಪಾನ, ಮದ್ಯಪಾನದಂತಹ ಅಭ್ಯಾಸಗಳು ಇದ್ದರೆ ಅವುಗಳಿಂದ ದೂರ ಉಳಿಯಲು ಮನಸ್ಸು ಮಾಡಿ. ಶಿವನು ನಿಮ್ಮ ರಾಶಿಗೆ ಆರಾಧ್ಯ. ಅವನು ಸ್ಮಶಾನ ಭೈರವ. ನಂಬಿದವರನ್ನು ಕಾಪಾಡದೆ ಇರಲಾರದ ಭೋಲೇಶಂಕರ. ಕನ್ಯಾ ರಾಶಿ. ನೀವು ಬಹಳ ಕಾಲ ಈ ಭೂಮಿಯ ಮೇಲೆ ಬದುಕುತ್ತೀರಿ. ಸಹಜವಾಗಿಯೇ ನೀವು ಆಯುಷ್ಯ ಪೂರ್ತಿಯಾಗಿ ಬದುಕಬಹುದು. ಬಂಧು ಬಳಗದ ಜೊತೆಗೆ ಕೊನೆಯ ಕಾಲವನ್ನು ಕಾಣುವ ಸುಯೋಗ ಇದೆ. ಹನುಮಾನ್ ಮತ್ತು ಕಾಳಿ ದೇವತೆಯರ ಆರಾಧನೆಯಿಂದ ತುಂಬು ಬದುಕು. ತುಲಾರಾಶಿ. ನಿಮ್ಮ ಅಂತ್ಯಕಾಲದಲ್ಲಿ ಅತ್ಯಂತ ಆಪ್ತರು, ನಿಮ್ಮ ಜೀವನದಲ್ಲಿ ಸದಾಕಾಲ ನಿಮ್ಮ ಜೊತೆಗೆ ಇದ್ದವರು ಇಲ್ಲದೆ ಹೋಗುವಂತ ಸನ್ನಿವೇಶ ಬರಬಹುದು. ಅವರಿದ್ದರೆ ನಿಮ್ಮನ್ನು ಉಳಿಸಿಕೊಳ್ಳಬಹುದು. ಹೀಗಾಗಿ ಸಂಗಾತಿಯನ್ನು ಪ್ರೀತಿಸಿ, ಆಂಜನೇಯನನ್ನು ಆರಾಧಿಸಿ. ವೃಶ್ಚಿಕ ರಾಶಿ. ಉಸಿರುಗಟ್ಟಿ ಸಾಯುವ ಭಯವಿದೆ. ಇದು ಬಹಳ ಕಾರಣಗಳಿಂದ ಉಂಟಾಗಬಹುದು. ಕೆಲವೊಮ್ಮೆ ಸಹಜ ಸಾವು ಕೂಡ ಉಸಿರುಗಟ್ಟುವಿಕೆಯೇ ನಡೆಯುವುದಾಗಿರುತ್ತದೆ. ಇಕ್ಕಟ್ಟಾದ ಪ್ರದೇಶಗಳಲ್ಲಿ ಹುಷಾರಾಗಿರಬೇಕು. ಈಶ್ವರನನ್ನು ಆರಾಧಿಸಿ. ಶಿವಪಂಚಾಕ್ಷರಿ ಮಂತ್ರ ಪಠಿಸಿ. ಧನುರಾಶಿ. ಆತ್ಮಹತ್ಯೆಯ ಲಕ್ಷಣಗಳು ಇವೆ. ಆದರೆ ಇವರು ಉತ್ತಮ ಕುಟುಂಬ, ಹಣಕಾಸು ಹಾಗೂ ಒಳ್ಳೆಯ ಸಂಬಂಧಗಳನ್ನು ಹೊಂದಿದ್ದರೆ
ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಸಮಸ್ಯೆಗಳಿಂದ ಜರ್ಜರಿತಗೊಂಡಾಗ ಈ ರಾಶಿಯವರು ಆತ್ಮಹತ್ಯೆ ಬಗ್ಗೆ ಯೋಚಿಸಲೇಬಾರದು. ಮಹಾಕಾಳಿಯನ್ನು ಆರಾಧಿಸಿ. ಮಕರ ರಾಶಿ. ಭೂಮಿ ಗುಣವನ್ನು ಹೊಂದಿರುವ ನಿಮಗೆ ಶತ್ರುಗಳಿಂದ ಸಾವು ಬರುವ ಸಾಧ್ಯತೆ ಇದೆ. ಇದಕ್ಕೆ ಸಿಂಪಲ್ ಪರಿಹಾರ ಎಂದರೆ ಶತ್ರುಗಳನ್ನು ಸೃಷ್ಟಿಸಿಕೊಳ್ಳಬೇಡಿ. ಸಿಟ್ಟು, ದುಡುಕು, ಮುಂಗೋಪ, ಬಾಯಿಚಪ್ಪಲ, ಚಾಡಿಯಂತಹ ಗುಣಗಳನ್ನು ಹದ್ದುಬಸ್ತಿನಲ್ಲಿ ಇಟ್ಟುಕೊಂಡರೆ ಒಳಿತು. ಹಿತಶತ್ರುಗಳು ಗಮನದಲ್ಲಿರಲಿ. ಸ್ಮಶಾನ ಭೈರವನನ್ನು ಪೂಜಿಸಿ. ಕುಂಭರಾಶಿ. ಆಹಾರದಿಂದಲೇ ನಿಮಗೆ ತೊಂದರೆ. ಯಾವ ಆಹಾರ ಎಂದು ಚಿಂತಿಸಿ ಫಲವಿಲ್ಲ. ಅದು ನಿಮ್ಮ ಪ್ರೀತಿಯ ಆಹಾರವೇ ಆಗಿರಬಹುದು. ಅನಿಷ್ಟದ ಆಹಾರ ಕೂಡ ಇರಬಹುದು. ಆದರೆ ಹೊಟ್ಟೆಯ ಆರೋಗ್ಯದ ಕಡೆ ಹೆಚ್ಚು ಗಮನ ಇರಲಿ. ದುರ್ಗಾದೇವಿಯನ್ನು ಸತತವಾಗಿ ಆರಾಧಿಸುವುದರಿಂದ ಆರೋಗ್ಯ ಭಾಗ್ಯ. ಮೀನರಾಶಿ. ಬದುಕನ್ನು ಪೂರ್ತಿಯಾಗಿ ರುಚಿ ನೋಡುತ್ತೀರಿ. ಸಾಕಷ್ಟು ಹೆಸರು, ಹೊಗಳಿಕೆ ಸಿಕ್ಕಿರುತ್ತದೆ. ಬಂಧು ಮಿತ್ರರು ಅಕ್ಕಪಕ್ಕದಲ್ಲಿರುವ ಚಾನ್ಸ್ ಇದೆ. ನೆಮ್ಮದಿಯ ಸಾವನ್ನು ಕಾಣುವ ಸಾಧ್ಯತೆ ಇದೆ. ಒಳ್ಳೆಯ ಬಾಳನ್ನು ಬದುಕಬೇಕಿದ್ದರೆ ಗಳಿಸಿದ್ದನ್ನು ಹತ್ತಿರದವರಿಗೆ ಹಂಚುವ ಜೊತೆಗೆ ದೈವ ಕಾರ್ಯಕ್ಕೂ ದೇಣಿಗೆಯಾಗಿ ನೀಡಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.